ಸ್ನೇಹಿತರೆ, ನ್ಯೂಸ್ ಶೋಗೆ ಸ್ವಾಗತ. ನಾನು ಶಾಂತ. ಭಾರತ ಟಿ20 ವಿಶ್ವಕಪ್ ಗೆದ್ದಾಗ ಸಿಕ್ಕಾಪಟ್ಟೆ ಸದ್ದು ಮಾಡಿದ ಹೆಸರು ಅಂದ್ರೆ ಅದು ಸೂರ್ಯಕುಮಾರ್ ಯಾದವ್. ಇದೀಗ ಲಂಕಾ ವಿರುದ್ಧದ ಟಿ20 ಸರಣಿಯನ್ನ ಭಾರತ ಕ್ಲೀನ್ ಸ್ವೀಪ್ ಮಾಡಿದ ಮೇಲೂ ಕೂಡ ಸೂರ್ಯಕುಮಾರ್ ಯಾದವ್ ಹೆಸರು ಟ್ರೆಂಡಿಂಗ್ ನಲ್ಲಿದೆ. ಬ್ಯಾಟ್ ಹಿಡಿದು ಮೈದಾನದ ಮೂಲೆಗೂ ಕೂಡ ಚೆಂಡನ್ನ ಅಟ್ಟುವ ಸೂರ್ಯ ಮಿಸ್ಟರ್ 360 ಅಂತಾನೆ ಫೇಮಸ್ ಆದವರು. ಅದರಲ್ಲೂ ಟಿ20 ಸ್ಪೆಷಲಿಸ್ಟ್ ಅಂತ ಕರೆಸಿಕೊಳ್ಳೋ ಸೂರ್ಯ ಇದೀಗ ಬೌಲಿಂಗ್ ನಲ್ಲೂ ಕೂಡ ಹೊಸ ಭಾಷ್ಯ ಬರೆದಿದ್ದಾರೆ. ಬ್ಯಾಟಿಂಗ್, ಫೀಲ್ಡಿಂಗ್ ಮತ್ತು ತನ್ನ ತಾಕತ್ತನ್ನು ತೋರಿಸಿದ್ದ ಸೂರ್ಯ ಇದೀಗ ಟೀಂ ಇಂಡಿಯಾದಲ್ಲಿ ಸಾಕಷ್ಟು ಭರವಸೆ ಮೂಡಿಸಿದ್ದಾರೆ. ಸೂರ್ಯಕುಮಾರ್ ಯಾದವ್ ಬಗೆಗಿನ ರೋಚಕ ಮಾಹಿತಿಯನ್ನು ನೀಡ್ತೇನೆ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ಸೂರ್ಯಕುಮಾರ್ ಯಾದವ್ ಅಂದ್ರೆ ಥಟ್ ಅಂತ ನೆನಪಾಗೋದೆ ಅವರ ಸ್ಫೋಟಕ ಬ್ಯಾಟಿಂಗ್ ಅಬ್ಬರ. ಚೂಯಿಂಗಮ್ ಅಗಿತಾನೆ ಕ್ರೀಸ್ನಲ್ಲಿ ಬ್ಯಾಟ್ ಹಿಡಿದು ನಿಲ್ಲೋ ಸೂರ್ಯ ಒಂದ್ಸಲ ಸೆಟಲ್ ಆದ್ರು ಅಂದ್ರೆ ಎದುರಾಳಿ ಬೌಲರ್ಗಳನ್ನ ಬೆಂಡೆತ್ತಿ ಬಿಡ್ತಾರೆ. ಫೀಲ್ಡರ್ಸ್ ಅಂತೂ ಮೈದಾನದ ಮೂಲೆಗೂ ಕೂಡ ಓಡಿ ಸುಸ್ತಾಗಿ ಬಿಡಬೇಕು. 360 ಡಿಗ್ರಿ ಬ್ಯಾಟರ್ ಅಂತಾನೆ ಕರೆಸಿಕೊಳ್ಳೋ ಸೂರ್ಯ ಫೀಲ್ಡಿಂಗ್ ನಲ್ಲೂ ಕೂಡ ಅಸಾಮಾನ್ಯ ಆಟಗಾರ. ಹೀಗೆ ಬ್ಯಾಟಿಂಗ್ ಮತ್ತು ಬೌಲಿಂಗ್ ನಲ್ಲಿ ಸದ್ದು ಮಾಡ್ತಿದ್ದ ಸೂರ್ಯ ಇದೀಗ ಬೌಲಿಂಗ್ ನಲ್ಲೂ ಕೂಡ ತುಫಾನ್ ಅಂತ ಪ್ರದರ್ಶನ ನೀಡಿದ್ದಾರೆ. ಲಂಕಾ ವಿರುದ್ಧದ ಟಿ20 ಸರಣಿಯ ಕೊನೆ ಪಂದ್ಯದಲ್ಲಿ ತನ್ನೊಳಗೆ ಒಬ್ಬ ಬೌಲರ್ ಕೂಡ ಇದ್ದಾನೆ ಅನ್ನೋದನ್ನ ಇಡೀ ಜಗತ್ತಿಗೆ ತೋರಿಸಿಕೊಟ್ಟಿದ್ದಾರೆ. ಟಿ20 ತಂಡಕ್ಕೆ ಅಚ್ಚರಿಯ ರೀತಿಯಲ್ಲಿ ಕ್ಯಾಪ್ಟನ್ ಆಗಿ ಆಯ್ಕೆಯಾಗಿರುವ ಸೂರ್ಯಕುಮಾರ್ ಯಾದವ್ ಮಾಡಿರೋ ಜಾದು ಬಗ್ಗೆನೇ ಹೇಳ್ತಾ ಹೋಗ್ತೇನೆ ನೋಡಿ. ಸೂರ್ಯಕುಮಾರ್ ಯಾದವ್ ಒಬ್ಬ ಅದ್ಭುತ ಬ್ಯಾಟರ್ ಅನ್ನೋದ್ರಲ್ಲಿ ಡೌಟೇ ಇಲ್ಲ. ಹಾಗೆ ಅತ್ಯುತ್ತಮ ಫೀಲ್ಡರ್ ಕೂಡ ಹೌದು. ಈ ಬಾರಿಯ ಟಿ20 ವಿಶ್ವಕಪ್ ಫೈನಲ್ನಲ್ಲಿ ಸೂರ್ಯಕುಮಾರ್ ಯಾದವ್ ಹಿಡಿದ ಕ್ಯಾಚ್ನ ಯಾರು ಕೂಡ ಮರೆಯೋಕೆ ಸಾಧ್ಯನೇ ಇಲ್ಲ. 6 ಹೋಗಬೇಕಿದ್ದ ಬಾಲ್ನ ಚಿಂಗನೆಜಿಗಿದ್ದು ಕ್ಯಾಚ್ ಹಿಡಿದಿದ್ದ ಸೂರ್ಯ ಭಾರತದ ಗೆಲುವಿಗೆ ಬಹುದೊಡ್ಡ ಕಾಣಿಕೆ ನೀಡಿದ್ರು. ಈ ಮೂಲಕ ತಾನೊಬ್ಬ ಅತ್ಯುತ್ತಮ ಫೀಲ್ಡರ್ ಎಂಬುದನ್ನ ನಿರೂಪಿಸಿದ್ರು. ಇದೀಗ ತಾನೊಬ್ಬ ಆಲ್ರೌಂಡರ್ ಅನ್ನೋದನ್ನ ಪ್ರೂವ್ ಮಾಡಲು ಹೊರಟಿದ್ದಾರೆ. ಶ್ರೀಲಂಕಾ ವಿರುದ್ಧದ 3ನೇ ಟಿ20 ಪಂದ್ಯದಲ್ಲಿ ಟೀಂ ಇಂಡಿಯಾ ರೋಚಕ ಜಯ ಸಾಧಿಸಿದೆ. ಈ ಗೆಲುವಿನ ರೂವಾರಿಗಳೆಂದ್ರೆ ಒಂದು ಸೂರ್ಯಕುಮಾರ್ ಯಾದವ್ ಹಾಗೆ ರಿಂಕು ಸಿಂಗ್. ಕೊನೆಯ ಓವರ್ನಲ್ಲಿ ಲಂಕಾ ತಂಡಕ್ಕೆ ಕೇವಲ 6 ರನ್ಗಳ ಅವಶ್ಯಕತೆ ಇತ್ತು. ಎಲ್ಲರೂ ಕೂಡ ಮೊಹಮ್ಮದ್ ಸಿರಾಜ್ ಅಥವಾ ಖಲೀಲ್ ಅಹ್ಮದ್ಗೆ ಚೆಂಡು ನೀಡ್ತಾರೆ ಅಂದ್ಕೊಂಡಿದ್ರು. ಆದ್ರೆ ಕೊನೆಯ ಓವರ್ನ ಸಂಪೂರ್ಣ ಹೊಣೆಯನ್ನ ತಾನೇ ಹೊತ್ತುಕೊಂಡ ಸೂರ್ಯ ಬಾಲ್ ಹಿಡಿದು ಫೀಲ್ಡಿಗಿಳಿದಿದ್ರು. ಅದ್ಭುತ ಸ್ಪಿನ್ ಮೋಡಿ ಮಾಡಿದ ಸೂರ್ಯ ಮೊದಲ ಎಸೆತದಲ್ಲೇ ಯಾವುದೇ ರನ್ ನೀಡದೆ ಲಂಕಾ ಬ್ಯಾಟರ್ಗಳ ಮೇಲೆ ಒತ್ತಡ ಹೇರಿದ್ರು. ಇನ್ನು 2ನೇ ಮತ್ತು 3ನೇ ಎಸೆತಗಳಲ್ಲಿ ವಿಕೆಟ್ ಕಬಳಿಸಿದ್ರು. 4ನೇ ಎಸೆತದಲ್ಲಿ 1 ರನ್, 5ನೇ ಎಸೆತದಲ್ಲಿ ಲಂಕಾ ಬ್ಯಾಟರ್ಗಳು 2 ರನ್ ಓಡಿದ್ರು. ಕೊನೆಯ ಎಸೆತದಲ್ಲಿ 3 ರನ್ಗಳು ಬೇಕಾಗಿತ್ತು. ಈ ವೇಳೆ ಕೇವಲ 2 ರನ್ ಮಾತ್ರ ನೀಡುವ ಮೂಲಕ ಸೂರ್ಯಕುಮಾರ್ ಯಾದವ್ ಪಂದ್ಯವನ್ನ ಟೈ ಮಾಡುವಲ್ಲಿ ಯಶಸ್ವಿಯಾದರು. ಈ ಮೂಲಕ ನಾನು ಬ್ಯಾಟರ್, ಫೀಲ್ಡರ್ ಮಾತ್ರವಲ್ಲ ಬೌಲರ್ ಕೂಡ ಎಂಬುದನ್ನ ಸೂರ್ಯಕುಮಾರ್ ಯಾದವ್ ಸಾರಿ ಹೇಳಿದ್ದಾರೆ. ಸದ್ಯ ಭಾರತ ಟಿ20 ತಂಡದ ನಾಯಕನಾಗಿ ಸೂರ್ಯಕುಮಾರ್ ಯಾದವ್ ಅದ್ಭುತ ಪ್ರದರ್ಶನ ನೀಡುತ್ತಿದ್ದಾರೆ. ಈ ಮೂಲಕ ಸಾಲು ದಾಖಲೆಗಳನ್ನು ಕೂಡ ಬರೆಯುತ್ತಿದ್ದಾರೆ. ಶ್ರೀಲಂಕಾ ವಿರುದ್ಧದ ಟಿ20 ಸರಣಿಯ ಮೊದಲ ಪಂದ್ಯದಲ್ಲೇ ಸೂರ್ಯ ಅಮೋಘ ಬ್ಯಾಟಿಂಗ್ ಪ್ರದರ್ಶನಕ್ಕಾಗಿ ಪಂದ್ಯ ಶ್ರೇಷ್ಠ ಪ್ರಶಸ್ತಿಯನ್ನು ಕೂಡ ಪಡೆದಿದ್ರು. ಇದರೊಂದಿಗೆ ಅಂತಾರಾಷ್ಟ್ರೀಯ ಟಿ20 ಪಂದ್ಯಗಳ ಇತಿಹಾಸದಲ್ಲೇ ಅತಿ ಹೆಚ್ಚು ಮ್ಯಾನ್ ಆಫ್ ದಿ ಮ್ಯಾಚ್ ಅವಾರ್ಡ್ ಪಡೆದುಕೊಂಡ ಆಟಗಾರನಾಗಿ ಕೊಹ್ಲಿ ದಾಖಲೆಯನ್ನ ಸರಿಗಟ್ಟಿದ್ರು. 125 ಪಂದ್ಯಗಳಲ್ಲಿ ವಿರಾಟ್ ಕೊಹ್ಲಿ 16 ಬಾರಿ ಮ್ಯಾನ್ ಆಫ್ ದಿ ಮ್ಯಾಚ್ ಪ್ರಶಸ್ತಿಯನ್ನು ಪಡೆದಿದ್ರು. ಆದರೆ ಸೂರ್ಯಕುಮಾರ್ ಯಾದವ್ ಕೇವಲ 69 ಪಂದ್ಯಗಳಿಂದ 16ನೇ ಬಾರಿಗೆ ಈ ಪ್ರಶಸ್ತಿಯನ್ನು ಪಡೆದುಕೊಂಡಿದ್ರು. ಇಂಡಿಯನ್ ಕ್ರಿಕೆಟ್ನ ಅತ್ಯಂತ ಅನ್ಲಕ್ಕಿ ಪ್ಲೇಯರ್ ಅಂದ್ರೆ ಅದು ಸಂಜು ಸ್ಯಾಮ್ಸನ್. ಹೈಲಿ ಟ್ಯಾಲೆಂಟೆಡ್ ಕ್ರಿಕೆಟರ್ ಆದ್ರೂ ಕೂಡ ಟೀಂ ಇಂಡಿಯಾದಲ್ಲಿ ಪರ್ಮನೆಂಟ್ ಪ್ಲೇಸ್ಮೆಂಟ್ಸ್ ಸಿಗ್ತಾ ಇಲ್ಲ. ಈಗ ಸಿಕ್ಕಿದ್ರು ಅದನ್ನ ಉಳಿಸಿಕೊಳ್ಳೋ ತಾಕತ್ತು ಮತ್ತು ಅದೃಷ್ಟ ಸಂಜುಗಿಲ್ಲ. ಹೀಗಾಗಿ ಸಂಜು ಸ್ಯಾಮ್ಸನ್ ಎಂಬ ಪ್ರತಿಭಾವಂತ ಕ್ರಿಕೆಟರ್ಗೆ ಟೀಂ ಇಂಡಿಯಾ ಬಾಗಿಲು ಪರ್ಮನೆಂಟ್ ಆಗಿ ಕ್ಲೋಸ್ ಆದ್ರೂ ಕೂಡ ಅಚ್ಚರಿ ಪಡಬೇಕಿಲ್ಲ. ಹೇಳಿ ಕೇಳಿ ಸಂಜು ಸ್ಯಾಮ್ಸನ್ ಟಿ20 ಫಾರ್ಮ್ಯಾಟ್ನಲ್ಲಿ ಎಕ್ಸ್ಪರ್ಟ್ ಬ್ಯಾಟ್ಸ್ಮನ್. ಒನ್ ಡೇಗಿಂತ ಟಿ20ಯಲ್ಲೇ ಹೆಚ್ಚು ಹೈಲೈಟ್ ಆದವರು ಸಂಜು. ಆದರೆ ಸ್ವತಃ ತನ್ನದೇ 0 ಪರ್ಫಾರ್ಮೆನ್ಸ್ನಿಂದಾಗಿಯೇ ಟೀಂ ಇಂಡಿಯಾದಿಂದ ಸಂಜು ಆಲ್ಮೋಸ್ಟ್ ಹೊರಬಿದ್ರೂ ಕೂಡ ಬೀಳಬಹುದು. ಬಹುಶಃ ಟೀಂ ಇಂಡಿಯಾ ಎಂಬ ಮಹತ್ವದ ವೇದಿಕೆ ಸಂಜು ಸ್ಯಾಮ್ಸನ್ ಎಂಬ ಪ್ರತಿಭಾವಂತ ಕ್ರಿಕೆಟರ್ಗೆ ಮುಗಿದ ಅಧ್ಯಾಯವೇ ಆಗಬಹುದು. ಜೊತೆಗೆ ಕೋಚ್ ಗೌತಮ್ ಗಂಭೀರ್ ಕೂಡ ತಾನಿಟ್ಟ ನಂಬಿಕೆಯನ್ನ ಸಂಜು ಉಳಿಸಿಕೊಂಡಿಲ್ಲ ಎಂಬ ಬೇಸರದಲ್ಲೂ ಕೂಡ ಇಂಥ ಮೇಜರ್ ಡಿಸಿಷನ್ನ ತೆಗೆದುಕೊಳ್ಳಬಹುದು. ಸಿಕ್ಕಿರೋ ಅವಕಾಶವನ್ನ ಕೈಚೆಲ್ಲಿ ಈಗ ಅಡಕತ್ತರಿಯಲ್ಲಿ ಸಿಲುಕಿರೋ ಸಂಜು ಸ್ಯಾಮ್ಸನ್ ಬಗ್ಗೆ ಹೇಳ್ತಾ ಹೋಗ್ತೇನೆ ನೋಡಿ. ಶ್ರೀಲಂಕಾ ವಿರುದ್ಧದ ಟಿ20 ಸರಣಿಯಲ್ಲಿ ಕೋಚ್ ಗೌತಮ್ ಗಂಭೀರ್ ಇಟ್ಟ ಭರವಸೆಗಳನ್ನೆಲ್ಲ ನೀರ ಮೇಲೆ ಹೋಮ ಮಾಡಿ ನೀರಸ ಪ್ರದರ್ಶನ ತೋರಿದ್ದಾರೆ ಸಂಜು ಸ್ಯಾಮ್ಸನ್. ಈ ರೀತಿಯ ಕಳಪೆ ಫಾರ್ಮ್ ಸಂಜು ಅವರ ಅಂತಾರಾಷ್ಟ್ರೀಯ ಟಿ20 ಕ್ರಿಕೆಟ್ ವೃತ್ತಿ ಬದುಕಿಗೂ ಕೂಡ ಕಂಟಕವಾಗಲಿದೆ. ಕಳೆದ 6 ಪಂದ್ಯಗಳಲ್ಲಿ ಸಂಜು 3 ಬಾರಿ ಖಾತೆ ತೆರೆಯದೆ ಔಟ್ ಆಗಿದ್ದಾರೆ. 1 ಇನ್ನಿಂಗ್ಸ್ನಲ್ಲಿ ಮಾತ್ರ ಅರ್ಧ ಶತಕದ ಇನ್ನಿಂಗ್ಸ್ ಆಡಿದ್ದಾರೆ. ಅದರಲ್ಲೂ ಟಿ20 ಸರಣಿಯ ಕೊನೆಯ ಪಂದ್ಯದಲ್ಲಿ ಸಂಜು ಸ್ಯಾಮ್ಸನ್ ಮೇಲೆ ಸಾಕಷ್ಟು ನಿರೀಕ್ಷೆಗಳನ್ನು ಇಟ್ಟುಕೊಳ್ಳಲಾಗಿತ್ತು. ಯಾಕಂದ್ರೆ ಯಶಸ್ವಿ ಜೈಸ್ವಾಲ್ ವಿಕೆಟ್ ಪತನದ ಬಳಿಕ 3ನೇ ಕ್ರಮಾಂಕದಲ್ಲಿ ಬ್ಯಾಟಿಂಗ್ಗೆ ಬಂದ ಸಂಜು ಸ್ಯಾಮ್ಸನ್ 4 ಎಸೆತಗಳನ್ನು ಎದುರಿಸಿ ಖಾತೆ ತೆರೆಯದೆ ಪೆವಿಲಿಯನ್ಗೆ ಮರಳಿದ್ರು. ಇಲ್ಲೂ ಕೂಡ ಸಿಕ್ಕ ಅವಕಾಶವನ್ನು ಸದುಪಯೋಗಪಡಿಸಿಕೊಳ್ಳುವಲ್ಲಿ ಸಂಜು ಸ್ಯಾಮ್ಸನ್ ಎಡವಿದ್ರು. ಸಂಜು ತಮ್ಮ ಹೆಸರಿನಲ್ಲಿ ಬೇಡದ ದಾಖಲೆಯನ್ನು ಕೂಡ ನಿರ್ಮಿಸಿದ್ರು. ಅಂತಾರಾಷ್ಟ್ರೀಯ ಟಿ20 ಕ್ರಿಕೆಟ್ನಲ್ಲಿ ವರ್ಷದಲ್ಲಿ 3 ಬಾರಿ ಡಕ್ಗೆ ಬಲಿಯಾದ 4ನೇ ಭಾರತೀಯ ಬ್ಯಾಟ್ಸ್ಮನ್ ಎಂಬ ಕುಖ್ಯಾತಿಗೆ ಸಂಜು ಪಾತ್ರರಾಗಿದ್ದಾರೆ. ಅಷ್ಟೇ ಅಲ್ಲ, ಅಂತಾರಾಷ್ಟ್ರೀಯ ಟಿ20 ಕ್ರಿಕೆಟ್ನಲ್ಲಿ ಅತಿ ಹೆಚ್ಚು ಬಾರಿ ಡಕ್ಗೆ ಔಟ್ ಆದ ಭಾರತೀಯ ವಿಕೆಟ್ ಕೀಪರ್ ಎಂಬ ಮತ್ತೊಂದು ಬೇಡದ ದಾಖಲೆಗೂ ಕೂಡ ಕಾರಣ ಆದರು. ಇದೀಗ ಸಂಜು ಸ್ಯಾಮ್ಸನ್ಗೆ ಫ್ಯಾನ್ಸ್ ಕೂಡ ನಾನಾ ರೀತಿಯ ಕಮೆಂಟ್ಸ್ ಮಾಡ್ತಿದ್ದಾರೆ.
ಎಷ್ಟೇ ಚಾನ್ಸ್ ಕೊಟ್ಟರು ಕೂಡ ಅದೇ ರಾಗ ಅದೇ ಹಾಡು ಅನ್ನೋ ರೀತಿ ಆಡ್ತಿರಲ್ಲ, ನಾಚಿಕೆ ಆಗ್ಬೇಕು ಅಂತಿದ್ದಾರೆ. ಒಂದ್ ಕಡೆ ಟೀಮ್ ಇಂಡಿಯಾದಲ್ಲಿ ರಿಷಬ್ ಪಂತ್ ರೀಎಂಟ್ರಿ ಆಗಿದೆ, ಇನ್ನೊಂದ್ ಕಡೆ ಧ್ರುವ್ ಜುರೇಲ್ ಹಾಗೆ ಜಿತೇಶ್ ಶರ್ಮಾ ಜೊತೆ ಪೈಪೋಟಿ ನಡುವೆ ರಿಯಾನ್ ಪರಾಗ್ ಆಲ್ರೌಂಡರ್ ಆಗಿ ಬೆಳೀತಾ ಇದ್ದಾರೆ. ಆದ್ರೆ ಇದೀಗ ಸಂಜು ಸ್ಯಾಮ್ಸನ್ ಹಾದಿ ಮುಚ್ಚಿದಂತಾಗ್ತಿದೆ. ವಿಕೆಟ್ ಕೀಪರ್ ಆಗಿ ಅಲ್ಲದೇ ಇದ್ರೂ ಕೂಡ T20ಗೆ ನಿವೃತ್ತಿ ಘೋಷಣೆ ಮಾಡಿರುವ ವಿರಾಟ್ ಕೊಹ್ಲಿ ಬದಲಿಗೆ ಸಂಜು ಸ್ಯಾಮ್ಸನ್ಗೆ ಅವಕಾಶ ಸಿಗುತ್ತೆ ಎಂದು ಎಲ್ಲರೂ ಕೂಡ ಭಾವಿಸಿದ್ರು. ಆದ್ರೆ ಅವರ ಕಳಪೆ ಪ್ರದರ್ಶನದಿಂದ ಟೀಮ್ ಇಂಡಿಯಾ ಮೇಲೂ ಕೂಡ ಎಫೆಕ್ಟ್ ಆಗ್ತಾ ಇದೆ. ಇದೇ ಕಾರಣಕ್ಕೆ ಮುಂದಿನ ದಿನಗಳಲ್ಲಿ ಸಂಜುಗೆ ಚಾನ್ಸ್ ಸಿಗುತ್ತೋ ಇಲ್ವೋ ಎಂಬ ಅನುಮಾನ ಶುರುವಾಗಿದೆ. ಸಿಕ್ಕಿರೋ ಅವಕಾಶದಲ್ಲಿ ತನ್ನ ಸಾಮರ್ಥ್ಯವನ್ನು ತೋರದ ಫೇಲ್ಯೂರ್ ಆದ ಸಂಜು ಸ್ಯಾಮ್ಸನ್ ನಿಜಕ್ಕೂ ಕೂಡ ಅನ್ಲಕ್ಕಿ ಪ್ಲೇಯರ್. ಬಿಜೆಪಿ ನೇತೃತ್ವದ NDA ಸರ್ಕಾರದಲ್ಲಿ ಕೇಂದ್ರ ಸಚಿವರಾಗಿರುವ JDS ನಾಯಕ HD ಕುಮಾರಸ್ವಾಮಿ ಇದೀಗ ಬಿಜೆಪಿ ವಿರುದ್ಧವೇ ತಿರುಗಿ ಬಿದ್ದಿದ್ದಾರೆ. ಕೇಂದ್ರದಲ್ಲಿ ಮೈತ್ರಿ ಸರ್ಕಾರ ಆಡಳಿತಕ್ಕೆ ಬಂದ ಒಂದೇ ತಿಂಗಳಲ್ಲಿ NDA ಮೈತ್ರಿಯಲ್ಲಿ ಬಿರುಕು ಮೂಡಿದ್ದು ದೆಹಲಿಯಲ್ಲಿ ಕೇಂದ್ರ ಸಚಿವ HD ಕುಮಾರಸ್ವಾಮಿ ಬಿಜೆಪಿ ನಾಯಕರ ವಿರುದ್ಧ ಆಕ್ರೋಶವನ್ನು ಹೊರಹಾಕಿದ್ದಾರೆ. ರಾಜ್ಯ ಕಾಂಗ್ರೆಸ್ ಸರ್ಕಾರದ ಹಗರಣಗಳ ವಿರುದ್ಧ ಹೋರಾಟ ನಡೆಸಲು ಬಿಜೆಪಿ ಪಾದಯಾತ್ರೆಗೆ ಮುಂದಾಗಿದೆ. ಆದರೆ ಪಾದಯಾತ್ರೆಗೆ JDS ನಾಯಕನನ್ನ ವಿಶ್ವಾಸಕ್ಕೆ ತೆಗೆದುಕೊಂಡಿಲ್ಲ ಅನ್ನೋದು HD ಕುಮಾರಸ್ವಾಮಿ ಅವರ ಆರೋಪ. ಹೀಗಾಗಿ ಬಿಜೆಪಿ ನಾಯಕರ ವಿರುದ್ಧ ಕಿಡಿಕಾರಿರುವ ಕುಮಾರಸ್ವಾಮಿ, ಪಾದಯಾತ್ರೆಗೆ ನಮ್ಮನ್ನ ವಿಶ್ವಾಸಕ್ಕೆ ತೆಗೆದುಕೊಂಡಿಲ್ಲ, ನಮ್ಮ ಶಕ್ತಿ ಇರೋದು ಬೆಂಗಳೂರಿಂದ ಮೈಸೂರುವರೆಗೂ, ವಿಶ್ವಾಸಕ್ಕೆ ತೆಗೆದುಕೊಳ್ಳದೇ ಹೋದಾಗ ನಾವ್ಯಾಕೆ ಪಾದಯಾತ್ರೆಗೆ ಬೆಂಬಲ ಕೊಡಬೇಕು ಎಂದು ಪ್ರಶ್ನಿಸಿದ್ದಾರೆ. ಕೇರಳದ ವಯನಾಡಿನಲ್ಲಿ ಸಂಭವಿಸಿದ ಭೀಕರ ಭೂಕುಸಿತ ಪ್ರಕರಣ ಇಡೀ ದೇಶವನ್ನೇ ಬೆಚ್ಚಿ ಬೀಳಿಸಿದೆ. ಈವರೆಗೆ ಭೂಕುಸಿತದಿಂದ 126ಕ್ಕೂ ಹೆಚ್ಚು ಮಂದಿ ಸಾವನ್ನಪ್ಪಿರೋದು ದೃಢಪಟ್ಟಿದೆ. ಪರಿಹಾರ ಮತ್ತು ರಕ್ಷಣಾ ಕಾರ್ಯ ಇನ್ನೂ ಕೂಡ ನಡೀತಾ ಇದ್ದು, ನಾಪತ್ತೆಯಾಗಿರುವ ಹಲವು ಮಂದಿಯ ಕುರುಹು ಇನ್ನೂ ಕೂಡ ಪತ್ತೆಯಾಗಿಲ್ಲ. ಇದೀಗ ಗುಡ್ಡ ಕುಸಿತಕ್ಕೆ ಕಾರಣ ಏನು ಅನ್ನೋದರ ಬಗ್ಗೆ ವಿಜ್ಞಾನಿಗಳು ಉತ್ತರ ಕೊಟ್ಟಿದ್ದಾರೆ. ಅರಬ್ಬಿ ಸಮುದ್ರದಲ್ಲಿ ತಾಪಮಾನ ಹೆಚ್ಚಳದಿಂದ ದಟ್ಟವಾದ ಮೋಡಗಳು ನಿರ್ಮಾಣವಾಗ್ತಾ ಇವೆ. ಇದರಿಂದಾಗಿ ಕೇರಳದಲ್ಲಿ ಅಲ್ಪಾವಧಿಯಲ್ಲಿ ಭಾರಿ ಮಳೆಯಾಗ್ತಾ ಇದೆ. ಇದೇ ಕಾರಣದಿಂದ ಗುಡ್ಡಗಾಡು ಪ್ರದೇಶಗಳಲ್ಲಿ ಭೂಕುಸಿತದ ಭೀತಿ ಹೆಚ್ಚುತ್ತಿದೆ ಎನ್ನಲಾಗಿದೆ. ವಿಜ್ಞಾನಿಗಳು ಮತ್ತು ತಜ್ಞರು ಭೂಕುಸಿತ ಮುನ್ಸೂಚನೆ ವ್ಯವಸ್ಥೆ ಮತ್ತು ಅಪಾಯವನ್ನು ಎದುರಿಸ್ತಾ ಇರುವ ಜನಸಂಖ್ಯೆಗೆ ಸುರಕ್ಷಿತ ಸ್ಥಳಗಳಲ್ಲಿ ವಸತಿಯನ್ನು ನಿರ್ಮಾಣ ಮಾಡುವಂತೆ ಸಲಹೆ ಕೂಡ ನೀಡಿದ್ದಾರೆ. ಮತ್ತೊಂದು ಕಡೆ ವಯನಾಡು ದುರಂತದಲ್ಲಿ ಕರ್ನಾಟಕದವರು ಕೂಡ ಮೃತಪಟ್ಟಿದ್ದಾರೆ, ಕೆಲವರು ಸಂಕಷ್ಟದಲ್ಲಿದ್ದಾರೆ. ಹೀಗಾಗಿ ಸಿಎಂ ಸಿದ್ದರಾಮಯ್ಯ ಸೂಚನೆ ಮೇರೆಗೆ ಸಚಿವ ಸಂತೋಷ್ ಲಾಡ್ ವಯನಾಡಿಗೆ ತೆರಳಿದ್ದಾರೆ. ಸಂಕಷ್ಟದಲ್ಲಿ ಇರುವ ಕನ್ನಡಿಗರ ಕುಟುಂಬಕ್ಕೂ ಕೂಡ ಸಹಾಯ ಮಾಡಲಿದ್ದಾರೆ. ಬಾಲಿವುಡ್ ನಟ ಶಾರುಖ್ ಖಾನ್ ಕಣ್ಣಿನ ಶಸ್ತ್ರಚಿಕಿತ್ಸೆಗಾಗಿ ಅಮೆರಿಕಕ್ಕೆ ಹಾರಿದ್ದಾರೆ. ಜುಲೈ 28, 29ರಂದು ಶಾರುಖ್ ಖಾನ್ ಕಣ್ಣಿನ ಚಿಕಿತ್ಸೆಗಾಗಿ ಮುಂಬೈನ ಆಸ್ಪತ್ರೆಯೊಂದಕ್ಕೆ ಬಂದಿದ್ರು. ಆದರೆ ಕಣ್ಣಿನ ಚಿಕಿತ್ಸೆ ಆಗಿರಲಿಲ್ಲ. ಹೀಗಾಗಿ ಚಿಕಿತ್ಸೆಗಾಗಿ ಶಾರುಖ್ ಯುಎಸ್ಗೆ ಪ್ರಯಾಣ ಬೆಳೆಸಿದ್ದಾರೆ. ಮೂಲಗಳ ಪ್ರಕಾರ ಶಾರುಖ್ ಖಾನ್ ಅನಂತ್ ಅಂಬಾನಿ ಹಾಗೆ ರಾಧಿಕಾ ಮದುವೆಗೆ ಮೊದಲೇ ಕಣ್ಣಿನ ಶಸ್ತ್ರಚಿಕಿತ್ಸೆಯನ್ನು ಮಾಡಿಸಿಕೊಂಡಿದ್ರು. ಒಂದು ಕಣ್ಣಿಗೆ ಪೊರೆ ತೆಗೆಸುವ ಸಲುವಾಗಿ ಶಸ್ತ್ರಚಿಕಿತ್ಸೆ ಮಾಡಲಾಗಿತ್ತು. ಈಗ ಎರಡನೇ ಕಣ್ಣಿನ ಶಸ್ತ್ರಚಿಕಿತ್ಸೆಗೆಂದು ಹೋದಾಗ ಮುಂಬೈ ಆಸ್ಪತ್ರೆಯ ವೈದ್ಯರು ಏನೋ ಎಡವಟ್ಟು ಮಾಡಿದ್ದಾರೆ. ಹೀಗಾಗಿ ಹೆಚ್ಚಿನ ಚಿಕಿತ್ಸೆಗೆ ಶಾರುಖ್ ಅಮೆರಿಕಕ್ಕೆ ಹಾರಿದ್ದಾರೆ ಎನ್ನಲಾಗ್ತಿದೆ. ರಾಜಸ್ಥಾನ ರಾಯಲ್ಸ್ ತಂಡದಲ್ಲಿ ಮುಂದಿನ IPLಗೆ ಯಾರನ್ನೆಲ್ಲ ಉಳಿಸಿಕೊಳ್ಳಬಹುದು ಅನ್ನೋ ಬಗ್ಗೆ ಮಾಹಿತಿ ಹೊರಬಿದ್ದಿದೆ. 3 ಯುವ ಆಟಗಾರರನ್ನ ರಾಜಸ್ಥಾನ್ ರಾಯಲ್ಸ್ ಉಳಿಸಿಕೊಳ್ಳೋಕೆ ತಯಾರಿ ನಡೆಸಿದೆ. ರಾಜಸ್ಥಾನ ರಾಯಲ್ಸ್ ತಂಡದ ಮೊದಲ ಆಯ್ಕೆ ಕ್ಯಾಪ್ಟನ್ ಸಂಜು ಸ್ಯಾಮ್ಸನ್. ಇವರು ಟಾಪ್ ಆರ್ಡರ್ ಬ್ಯಾಟರ್ ಜೊತೆಗೆ ವಿಕೆಟ್ ಕೀಪರ್ ಕೂಡ ಹೌದು. ಸಂಜು ಸ್ಯಾಮ್ಸನ್ ನಾಯಕತ್ವದಲ್ಲಿ ರಾಜಸ್ಥಾನ ರಾಯಲ್ಸ್ ಕಳೆದ 4 ಆವೃತ್ತಿಗಳಲ್ಲಿ 2ರಲ್ಲಿ ಪ್ಲೇ ಆಫ್ಗೆ ಪ್ರವೇಶ ಪಡೆದಿದೆ. ಇನ್ನು ಸಂಜು ಸ್ಯಾಮ್ಸನ್ ಬಳಿಕ RR ಉಳಿಸಿಕೊಳ್ಳೋ ಮತ್ತೋರ್ವ ಆಟಗಾರ ಅಂದ್ರೆ ಅದು ರಿಯಾನ್ ಪರಾಗ್. IPL 2024ರ ಸೀಸನ್ನಲ್ಲಿ ಅದ್ಭುತ ಬ್ಯಾಟಿಂಗ್ ಮಾಡಿದ್ರು. ಇದರ ಜೊತೆಗೆ ಓಪನರ್ ಯಶಸ್ವಿ ಜೈಸ್ವಾಲ್ ಅವರನ್ನು ಕೂಡ ರಾಜಸ್ಥಾನ ಉಳಿಸಿಕೊಳ್ಳಲಿದೆ. ಆದರೆ ಅಶ್ವಿನ್, ಚಹಲ್ ಸೇರಿದಂತೆ ಹಲವು ಆಟಗಾರರನ್ನ ರಿಲೀಸ್ ಮಾಡಲಿದೆ ಎನ್ನಲಾಗ್ತಿದೆ. ಮುಂಬೈ ಇಂಡಿಯನ್ಸ್ನ ಫಾಸ್ಟ್ ಬೌಲರ್ ಜಸ್ಪ್ರೀತ್ ಬುಮ್ರಾ ಅವರು ಫ್ರಾಂಚೈಸಿ ತೊರೆಯಲು ನಿರ್ಧಾರ ಮಾಡಿದ್ದಾರೆ ಎನ್ನಲಾಗ್ತಿದೆ. 2024ರ IPLನಲ್ಲಿ ಹಾರ್ದಿಕ್ ಪಾಂಡ್ಯ ನಾಯಕತ್ವದ ಕುರಿತು ಅಸಮಾಧಾನವನ್ನ ಹೊಂದಿದ್ದ ಬುಮ್ರಾಗೆ ಟೀಮ್ ಮ್ಯಾನೇಜ್ಮೆಂಟ್ ನಿರ್ಧಾರಗಳು ಸಹ ಖುಷಿ ಕೊಟ್ಟಿರಲಿಲ್ಲ. ಹೀಗಾಗಿ ಬೌಲಿಂಗ್ನಲ್ಲಿ MI ಆಧಾರ ಸ್ತಂಭವಾಗಿರುವ ಬುಮ್ರಾ ಅವರು ಇದೀಗ ಮುಂಬೈ ತೊರೆಯೋಕೆ ಸಿದ್ಧರಾಗಿದ್ದಾರೆ. ಬುಮ್ರಾ ಆಕ್ಷನ್ನಲ್ಲಿ ಕಾಣಿಸಿಕೊಂಡ್ರೆ ಬೃಹತ್ ಮೊತ್ತ ನೀಡಿ ಖರೀದಿ ಮಾಡಲು ಫ್ರಾಂಚೈಸಿಗಳು ಕೂಡ ಪ್ಲಾನ್ ಮಾಡಿಕೊಂಡಿವೆ. ಅದರಲ್ಲೂ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಹೆಚ್ಚಿನ ಒಲವನ್ನು ತೋರಿಸ್ತಾ ಇದೆ. ಬರೋಬ್ಬರಿ 30 ಕೋಟಿ ಬಿಡ್ ಸಲ್ಲಿಸಿಯಾದ್ರೂ ಕೂಡ ತಂಡಕ್ಕೆ ಬುಮ್ರಾರನ್ನ ಸೇರಿಸಿಕೊಳ್ಬೇಕು ಅಂತ ಫ್ರಾಂಚೈಸಿ ಪಣ ತೊಟ್ಟಿದೆ. ಈ ಬಗ್ಗೆ ಕ್ರಿಕೆಟ್ ಅಡಿಕ್ಟರ್ ಹಿಂದಿ ವೆಬ್ಸೈಟ್ ರಿಪೋರ್ಟ್ ಮಾಡಿದೆ. ಕಳೆದ 17 ಸೀಸನ್ಗಳಿಂದಲೂ ಕೂಡ ವೇಗದ ಬೌಲಿಂಗ್ ಕೊರತೆಯನ್ನು ಎದುರಿಸ್ತಾ ಇರುವ RCB ಬುಮ್ರಾ ಖರೀದಿ ಮಾಡುವ ಮೂಲಕ ಆ ವಿಭಾಗವನ್ನು ಬಲಪಡಿಸೋಕೆ ಯೋಚನೆ ಮಾಡಿದೆ. ಇವಿಷ್ಟು ಇವತ್ತಿನ ನ್ಯೂಸ್ ಶೋ ಸುದ್ದಿಗಳು. ನಮಸ್ಕಾರ.